ಸಿದ್ದರಾಮಯ್ಯ ಬಣದ ಸಚಿವರುಗಳು ಒಬ್ಬೊಬ್ಬರಾಗಿ ಹೋಗಿ ದೆಹಲಿ ನಾಯಕರನ್ನ ಭೇಟಿಯಾದರು. ದೆಹಲಿ ನಾಯಕರು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮವರೇ, AICC ಅಧ್ಯಕ್ಷರು. ಅವ್ರನ್ನ ಬೆಂಗಳೂರಿನಲ್ಲೇ ಪರಮೇಶ್ವರ್ ಭೇಟಿಯಾಗಿದ್ದರು ಮೊದಲು. ಅದಾದಮೇಲೆ ಸತೀಶ್ ಜಾರಕಿಹೊಳಿ ದಿಲ್ಲಿಗೆ ಹೋಗಿ ಭೇಟಿಯಾದರು. ರಣದೀಪ್ ಸಿಂಗ್ ಸುರ್ಜೇವಾಲಾ, KC ವೇಣುಗೋಪಾಲರನ್ನ ಭೇಟಿಯಾಗಿದ್ದರು. ಆಮೇಲೆ ರಾಜಣ್ಣ ಅವರು ಹೋದರು. ರಾಜಣ್ಣ ಅವರಂತೂ ಹೇಳೇ ಹೋದರು, ಇಂತಿಂಥ ವಿಷಯ ಚರ್ಚೆ ಮಾಡೋದಕ್ಕಿದೆ, ಹೋಗ್ತಿದ್ದೀನಿ ನಾನು ಅಂತ. ಆಮೇಲೆ ಪರಮೇಶ್ವರ್ ಸಪ್ರೇಟಾಗಿ ಮತ್ತೊಮ್ಮೆ ದಿಲ್ಲಿಗೆ ಹೋದರು. ದಿಲ್ಲಿಗೆ ಹೋಗುವಾಗ ಅವ್ರು ಮಾತಾಡಿದ್ರು, ವಾಪಸ್ ಬಂದ ಮೇಲೆ ಮಾತಾಡಿದ್ರು. ಒಳಗಡೆ ಮಾತುಕತೆ ಏನಾಯಿತು ಅಂತ ಗೊತ್ತಾಗಿರಲಿಲ್ಲ. ನಾನು ಆರಂಭದಲ್ಲಿ ಹೇಳಿದ ಹಾಗೆ ದೋಸ್ ಮೀಟಿಂಗ್ಸ್ ಹ್ಯಾವ್ ನಾಟ್ ಗಾನ್ ಸೋ ವೆಲ್. ಅಷ್ಟೇನು ಚೆನ್ನಾಗಾಗಿಲ್ಲ ಅವು. ಅಂದರೆ ಉಭಯ ಕುಶಲೋಪರಿ ಸಾಂಪ್ರತ ಅನ್ನೋ ಹಾಗೆ ನೀವೇ ಆಗಿದ್ದೀರಿ, ನಾವೇ ಆಗಿದ್ದೀವಿ, ಎಲ್ಲ ಚೆನ್ನಾಗಿ ನಡೀತಿದೆ, ಹಿಂಗೆ ಆಗೋದಿದೆ ನೋಡಿ, DK ಶಿವಕುಮಾರ್ ಅವ್ರದ್ದು ಭಾಳ ಜಾಸ್ತಿ ಆಗಿದೆ ಅಂತ ಇವ್ರು ಹೇಳೋದು, ಅವ್ರು ಕೇಳಿಸ್ಕೊಂಡು ಸರಿ ಮಾಡ್ತೀವಿ, ಹಾಗೆಲ್ಲ ಆಗಿಲ್ಲ. ಅದು ಏನ್ರಿ ನಿಮ್ಮ ತಲೆನೋವು ಅಂತಲೇ ಶುರು ಮಾಡಿದಾರಂತೆ ಮಾತುಗಳನ್ನು ದೆಹಲಿ ವರಿಷ್ಠರು. 136 ಕ್ಷೇತ್ರಗಳಲ್ಲಿ ಜನ ಗೆಲ್ಲಿಸಿ ಇಷ್ಟು ದೊಡ್ಡ ಬಹುಮತ ಕೊಟ್ಟರೂ ಕೂಡ ಈ ಬಣಬಡಿದಾಟದ ಕಾರಣಕ್ಕಾಗಿ ದಿನ ಬೆಳಗಾದರೆ ಮಾಧ್ಯಮದಲ್ಲಿ ಚರ್ಚೆ ಆಗೋ ಹಾಗಾಗಿದೆ ಕರ್ನಾಟಕ ಕಾಂಗ್ರೆಸ್ಸು. ನಿಮ್ಮ ಅಭಿವೃದ್ಧಿ ಕೆಲಸಗಳು, ಯೋಜನೆಗಳ ಚರ್ಚೆ ಆಗಬೇಕಾಗಿತ್ತು, ಬಟ್ ಚರ್ಚೆ ಆಗ್ತಾ ಇರೋದೇನು DK ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ. ಇದನ್ನು ಇಮಿಡಿಯೇಟಾಗಿ ಸ್ಟಾಪ್ ಮಾಡಿ, ಬಾಯಿಗೆ ಬಂದಂಗೆ ಹೇಳಿಕೆಗಳನ್ನು ಕೊಡಬೇಡಿ. ಕಾರ್ಯಕರ್ತರು ಡಿಮೊರಲ್ ಆಗ್ತಾರೆ. ಹಿಂಗೆ ಆದರೆ ನಾವು ಮಧ್ಯಪ್ರವೇಶ ಮಾಡಬೇಕಾಗತ್ತೆ, ಇದನ್ನು ತಡೆಯೋದಕ್ಕೆ ಮಧ್ಯಪ್ರವೇಶ ಮಾಡಬೇಕಾಗತ್ತೆ ಅಂತ KC ವೇಣುಗೋಪಾಲು, ರಣದೀಪ್ ಸಿಂಗ್ ಸುರ್ಜೇವಾಲಾ, ಅಫ್ಕೋರ್ಸ್ ಮಲ್ಲಿಕಾರ್ಜುನ ಖರ್ಗೆ ಅವರು ಕಡ್ಡಿ ಮುರಿದಷ್ಟು ಸ್ಪಷ್ಟವಾಗಿ ಹೇಳಿ ಕಳಿಸಿದಾರಂತೆ. ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದು 135+1. ಈಗ 138 ಶಾಸಕರಿದ್ದಾರೆ. 138 ಶಾಸಕರ ಬಲವನ್ನಿಟ್ಕೊಂಡು ದಿನ ಬೆಳಗಾದರೆ ಇಂಥ ವಿಷಯದಲ್ಲಿ ಚರ್ಚೆ ಆಗ್ತಿದೆಯಲ್ಲ ಸರ್ಕಾರ ಅಂತ ಅಸಮಾಧಾನವನ್ನು ತೋಡಿಕೊಂಡ್ರಂತೆ. ನಾವು ಮಧ್ಯಪ್ರವೇಶಿಸಬೇಕಾಗತ್ತೆ, ಅದರ ಅರ್ಥ ಏನು ಗೊತ್ತಿಲ್ಲ. ಮಧ್ಯಪ್ರವೇಶ ಅಂತೇನಾದರೂ ಆದರೆ ಈ ರೀತಿಯ ಹೇಳಿಕೆಗಳಿಗೆ, ಚರ್ಚೆಗಳಿಗೆ ಒಂದು ಫುಲ್ ಸ್ಟಾಪ್ ಬೀಳುತ್ತೆ ಅನ್ನಲಾರೆ, ಬಟ್ ಕಾಮ ಅಂತೂ ಬೀಳುತ್ತೆ. ಲೆಟ್ಸ್ ಸಿ, ವೇಟ್ ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.